ಹಾಯ್ ಫ್ರೆಂಡ್ಸ್, ನಾನು ಪ್ರಕಾಶ್ ಮಣ್ಗಟ್ಟ, ಈಶಾನ್ವಿ ಅಕಾಡೆಮಿ ಶಿವಮೊಗ್ಗದ ವತಿಯಿಂದ ದ್ವಿತೀಯ PC ಇತಿಹಾಸದ ಪರೀಕ್ಷಾ ಮಾರ್ಗದರ್ಶಿ ಸರಣಿ ವಿಡಿಯೋಗಳಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಇವತ್ತು ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವ ಇನ್ನು 5 ಅಂಕದ ಪ್ರಶ್ನೆ ಇದೆ. ಅದನ್ನು ಕುರಿತಾಗಿ ಚರ್ಚೆ ಮಾಡೋಣ. ನಮ್ಮ ಚಾನಲ್ನ ಹೊಸದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾರತ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಆಕಾರಗಳು. ಅದಕ್ಕೂ ಪೂರ್ವದಲ್ಲಿ ನಾವು ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಸಂಕ್ಷಿಪ್ತವಾಗಿ ಅದರ ವಿಂಗಡಣೆಯನ್ನು ತಿಳ್ಕೊಂಡು ಅನಂತರ ನೇರವಾಗಿ ಹೋಗೋಣ. ನೋಡಿ, ಭಾರತ ಇತಿಹಾಸದ ಮೂಲಾಧಾರಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡಲಾಗುತ್ತೆ. ಒಂದು ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳು, ಎರಡನೇದಾಗಿ ಸಾಹಿತ್ಯಿಕ ಆಧಾರಗಳು. ಇದರಲ್ಲಿ ಮತ್ತೆ ಸಬ್ಸೆಕ್ಷನ್ ಮಾಡ್ಕೊಳ್ತಾ ಹೋಗಲಾಗುತ್ತೆ. ನೋಡಿ, ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳಲ್ಲಿ ಪ್ರಮುಖವಾಗಿ 5 ವಿಧಗಳಿದಾವೆ. 5 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ಳಲಾಗುತ್ತೆ. ಒಂದು ಉತ್ಖನನಗಳು, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳು. ಇನ್ನು ಸಾಹಿತ್ಯಿಕ ಆಧಾರಗಳನ್ನ ಮತ್ತೆ 2 ಭಾಗ ಮಾಡ್ಕೊಳ್ಳಲಾಗುತ್ತೆ. ದೇಶೀಯ ಸಾಹಿತ್ಯಿಕ ಆಧಾರಗಳು, ಮತ್ತೊಂದು ವಿದೇಶೀಯ ಸಾಹಿತ್ಯಿಕ ಆಧಾರಗಳು ಅಥವಾ ವಿದೇಶೀಯ ಬರವಣಿಗೆಗಳಂತೇಳಿ ಕರೆಯಲಾಗುತ್ತೆ. ಇನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳು ಯಾವುದು ಅಂತಂದ್ರೆ ಧಾರ್ಮಿಕ ಮತ್ತು ಜಾತ್ಯತೀತ ಅಂತೇಳಿ. ಪುನಃ ದೇಶೀಯ ಸಾಹಿತ್ಯಿಕ ಆಧಾರಗಳನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಧಾರ್ಮಿಕ ಮತ್ತು ಜಾತ್ಯತೀತ ಸಾಹಿತ್ಯಿಕ ಆಧಾರಗಳು. ಪ್ರಾಯಶಃ 2 ಅಂಕಕ್ಕೆ ಪ್ರಶ್ನೆ ಎಲ್ಲರೂ ಕೇಳಬಹುದು ಹಾರ್ಟ್ಸ್ನಲ್ಲಿ. ಇನ್ನು ವಿದೇಶಿ ಸಾಹಿತ್ಯಿಕ ಆಧಾರಗಳನ್ನು ನೋಡೋದಾದ್ರೆ ಇದರಲ್ಲಿ ಪುನಃ 5 ಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗುತ್ತೆ. ಒಂದು ಗ್ರೀಕ್ ಬರವಣಿಗೆ, ಎರಡನೇದಾಗಿ ರೋಮ್ ಬರವಣಿಗೆ, ಮೂರನೇದಾಗಿ ಚೀನಾದ ಬರವಣಿಗೆ, ನಾಲ್ಕನೇದಾಗಿ ಅರಬ್ ಬರವಣಿಗೆಗಳು ಅಥವಾ ಮುಸ್ಲಿಂ ಇತಿಹಾಸಕಾರ ಬರವಣಿಗೆ ಅಂತೇಳಿ ಕೂಡ ಹೇಳಲಾಗುತ್ತೆ. ಇನ್ನು ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಬರವಣಿಗೆಗಳು ಅಂತೇಳಿ. ಈ ರೀತಿ ಭಾರತದ ಇತಿಹಾಸ ರಚನೆಯ ಮೂಲಾಧಾರಗಳನ್ನ ಪ್ರಮುಖವಾಗಿ 2 ಭಾಗಗಳಾಗಿ ಪ್ರಾಕ್ತನ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು ಅಂತೇಳಿ ಅದರಲ್ಲಿ ಮತ್ತೆ ಹಲವಾರು ಉಪವಿಭಾಗಗಳನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಇದು ಅಧ್ಯಯನ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಒಂದು ವಿಂಗಡಣೆ. ಇನ್ನು ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಅಂತೇಳಿ ಪ್ರಶ್ನೆ ಬಂದಾಗ ಇಲ್ಲಿ ನಮಗೆ ಪ್ರಮುಖವಾಗಿ 3 ಪ್ರಶ್ನೆಗಳು ಉದ್ಭವ ಆಗ್ತವೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಪ್ರಾಕ್ತನ ಆಧಾರಗಳು ಅಂದ್ರೆ ಏನು, ಮತ್ತು ಮೂಲಾಧಾರಗಳೆಲ್ಲ ಇತಿಹಾಸವಿಲ್ಲ ಅನ್ನೋದಾದ್ರೆ ಯಾಕೆ ಇತಿಹಾಸ ರಚನೆಯಲ್ಲಿ ಮೂಲಾಧಾರಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಮೂರನೇದಾಗಿ ಈ ಪಳೆಯುಳಿಕೆಗಳ ಕಾಲ ನಿರ್ಧಾರ ಹೇಗೆ ಮಾಡಲಾಗತ್ತೆ. ಯಾಕೆಂದ್ರೆ ಪ್ರಾಕ್ತನ ಆಧಾರಗಳಲ್ಲಿ ಸಿಕ್ಕಂತ ಎಲ್ಲವನ್ನೂ ಕೂಡ ನಾವು ಪಳೆಯುಳಿಕೆಗಳಂತ ಏನ್ ಕರಿತೇವೆ, ಅದು ಮೂಳೆ ಇರ್ಬೋದು ಅಥವಾ ಮಡಿಕೆ ಚೂರುಗಳು ಇರ್ಬೋದು ಅಥವಾ ಆತನ ಒಂದು ಟೂಲ್ಸ್ಗಳು ಇರ್ಬೋದು. ಅಂದ್ರೆ ಆಗಿನ ಕಾಲದ ಮಾನವ ಉಪಯೋಗ ಮಾಡಿದಂಥ ಟೂಲ್ಸ್ಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ನಾವು ಪಳೆಯುಳಿಕೆ ಅಂತೇಳಿ ಕರಿತೇವೆ. ಇವುಗಳನ್ನು ನಾವು ಹೇಗೆ ನಿರ್ಧಾರ ಮಾಡ್ತೇವೆ, ಯಾವ ಕಾಲಘಟ್ಟದ್ದು, ಎಷ್ಟು ವರ್ಷಗಳ ಹಿಂದಿಂದು ಅಂತೇಳಿ. ಈ ರೀತಿ 3 ಪ್ರಮುಖವಾದಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದರ ಉತ್ತರವನ್ನು ಗಮನಿಸೋಣ. ಪ್ರಾಕ್ತನ ಆಧಾರಗಳು ಅಂತಂದ್ರೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನ ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳು ಅಂತೇಳಿ ಕರೆಯಲಾಗುತ್ತೆ. ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಆಧಾರಗಳು. ಮೂಲಾಧಾರಗಳೆಲ್ಲ ಇತಿಹಾಸವಿಲ್ಲ ಏಕೆ ಅಂತಂದ್ರೆ ಇವೆಲ್ಲವೂ ಕೂಡ ನಿಮಗೆ 1 ಅಂಕ ಅಥವಾ 2 ಅಂಕಕ್ಕೆ ಅಥವಾ ಹೊಂದಿಸಿ ಬರೀ ಅಥವಾ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಯಾಕೆಂದ್ರೆ ಸರಿ ಹಾರ್ಟ್ಸ್ ಮತ್ತು ಲಾರ್ಡ್ಸ್ ಅಂತೇಳಿ ಹೊಸದಾಗಿ ಪರಿಚಯ ಮಾಡೋದ್ರಿಂದ ಪುಸ್ತಕದ ಒಳಗಿಂದ ಹೆಕ್ಕಿ ತೆಗಿ ಕೆಲಸ ಮಾಡಲಾಗುತ್ತೆ. ಹಾಗಾಗಿ ಇವು ಬಹಳ ಮುಖ್ಯವಾಗಿರ್ತಕ್ಕಂಥ ಉತ್ತರಗಳಾಗ್ತವೆ. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಇತಿಹಾಸವನ್ನ ಪುನರ್ರಚನೆ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರಿಂದನೇ ಮೂಲಾಧಾರಗಳೆಲ್ಲ ಇತಿಹಾಸವಿಲ್ಲ. ಯಾಕೆಂದ್ರೆ ಇತಿಹಾಸದ ಘಟನೆಗಳನ್ನ ನಾವು ರೀಕ್ರಿಯೇಟ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಹೀಗೆ ಆಗಿತ್ತು ಅಂತ ನಾವು ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಸೋರ್ಸಸ್ ಬೇಕಾಗತ್ತೆ. ಆ ಕಾರಣಕ್ಕಾಗಿನೇ ದೇರ್ ಇಸ್ ನೋ ಸೋರ್ಸ್, ದೇರ್ ಇಸ್ ನೋ ಹಿಸ್ಟ್ರಿ ಅಂತೇಳಿ ನಾವು ಕರೆಯುವಂಥದ್ದು. ಇನ್ನು 3ನೇ ಪ್ರಶ್ನೆ, ಪಳೆಯುಳಿಕೆಗಳ ಕಾಲ ನಿರ್ಧಾರ ಹೇಗೆ. ನೋಡು, ಉತ್ಖನನದಲ್ಲಿ ದೊರೆತಂತ ಪುರಾತತ್ವ ಪಳೆಯುಳಿಕೆಗಳನ್ನ ಪ್ರಮುಖವಾಗಿ ಕಾರ್ಬನ್ 14 ಅಥವಾ C14 ಅಂತ ಕರೆಯಲಾಗುತ್ತೆ. ಜೊತೆಗೆ ಪೊಟ್ಯಾಷಿಯಂ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಇದ್ರ ಜೊತೆಗೇನೆ UT ಸೀರೀಸ್ ಅಂತಿದೆ, ಪೊಟ್ಯಾಷಿಯಂ ಆರ್ಗನ್ ಸೀರೀಸ್ ಅಂತಿದೆ, ವೃಕ್ಷದುಂಗುರದ ಗಣನೆ ಅಂತೇಳಿ ಇದೆ. ಹೀಗೆ ಬೇರೆ ಬೇರೆ ವಿಧಾನಗಳ ಅನುಸರಣೆ ಮಾಡೋ ಮೂಲಕವಾಗಿ ಸಿಕ್ಕಂತ ಪಳೆಯುಳಿಕೆಗಳನ್ನ ನೇರವಾಗಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಇಲ್ಲಾಂದ್ರೆ ಆ ಪಳೆಯುಳಿಕೆಗಳ ಮೇಲೆ ಅಂಟ್ಕೊಂಡಿರ್ತಕ್ಕಂಥ ಗೋಡು ಮಣ್ಣೆ ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸೋ ಮೂಲಕವಾಗಿ ಅದರ ಕಾಲವನ್ನ ನಿರ್ಧರಿಸುವ ಪ್ರಯತ್ನವನ್ನ ಇಂದು ಮಾಡಲಾಗ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಉಲ್ಲೇಖನೀಯವಾಗಿರ್ತಕ್ಕಂಥದ್ದು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳು.
ನಿಮಗೆ 2 ಅಂಕದ ಪ್ರಶ್ನೆ ಬರ್ಬೋದು ಅಥವಾ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಬರ್ಬೋದು. ಉತ್ಖನನದಲ್ಲಿ ದೊರೆತಂತ ಪಳೆಯುಳಿಕೆಗಳ ಒಂದು ಡೇಟಿಂಗ್ ಅನ್ನ ಕಂಡುಕೊಳ್ಬೇಕು ಅಂದ್ರೆ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ಅದನ್ನು ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲವನ್ನ ಮತ್ತು ಪ್ರಾಚೀನತೆಯನ್ನ ಆಂಟಿಕ್ವಿಟಿಯನ್ನ ನಿರ್ಧರಿಸಲಾಗುತ್ತೆ. ಹಾಗಾದ್ರೆ ಪ್ರಾಕ್ತನಶಾಸ್ತ್ರೀಯ ಆಧಾರಗಳು ಯಾವ್ಯಾವುದು? ವಾಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್? ಇಲ್ಲಿ ಪ್ರಮುಖವಾಗಿ 5 ಸೆಕ್ಷನ್ಗಳು ನಾವು ಕಾಣ್ತೀವಿ. ಆಗ್ಲೇ ಪರಿಚಯ ಮಾಡಿಕೊಟ್ಟೆ ನಾನು. ಉತ್ಖನನಗಳು, 2ನೇದಾಗಿ ಸ್ಮಾರಕಗಳು, 3ನೇದಾಗಿ ನಾಣ್ಯಗಳು, 4ನೇದಾಗಿ ವರ್ಣಚಿತ್ರಗಳು, 5ನೇದಾಗಿ ಶಾಸನಗಳು. ಈ 5 ಸೆಕ್ಷನ್ಗಳು ಕೂಡ ಪ್ರಾಕ್ತನಶಾಸ್ತ್ರೀಯ ಆಧಾರಗಳ ವಿಭಾಗಗಳು ಅಂತೇಳಿ ಕರೆಯಲಾಗುತ್ತೆ. ಇನ್ನ ಅವುಗಳ ಬಗ್ಗೆ 1 by 1 ಸಂಕ್ಷಿಪ್ತವಾದಂತಹ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಉತ್ಖನನಗಳು ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತೇಳಿ ಕರೆಯಲಾಗುತ್ತೆ. ಎ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ದಿ ಅರ್ತ್ ಏನಿದೆ, ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯೋದಕ್ಕೆ ಕೈಗೊಳ್ಳತಕ್ಕಂಥ ವೈಜ್ಞಾನಿಕ ಭೂ ಅಗೆತವನ್ನ ಉತ್ಖನನ ಅಂತೇಳಿ ಕರೆಯಲಾಗುತ್ತೆ. ಈ ಉತ್ಖನನಗಳು ಹೇಗೆ ಇತಿಹಾಸ ರಚನೆಯಲ್ಲಿ ಮಹತ್ವವನ್ನು ಹೊಂದಿದ್ದಾವೆ ಅನ್ನೋದಾದ್ರೆ, ಪ್ರಮುಖವಾಗಿ ಭಾರತದ ಇತಿಹಾಸದ ಪೂರ್ವಕಾಲದ ಇತಿಹಾಸ ರಚನೆಗೆ ಉತ್ಖನನಗಳ ಮಾಹಿತಿಯ ಮುಖ್ಯ ಆಧಾರ. ಏನು ಭಾರತದ ಪ್ರೀ ಹಿಸ್ಟ್ರಿ ಇದೆ ಅದನ್ನು ರಚನೆ ಮಾಡಿದ ಸಂಪೂರ್ಣವಾಗಿ ಉತ್ಖನನಗಳಿಂದ ಸಿಕ್ಕಂತ ಮಾಹಿತಿಗಳಿಂದ. ಜೊತೆಗೆ ಇದು ಶಿಲಾಯುಗ ಸಂಸ್ಕೃತಿಯ ಅಧ್ಯಯನಕ್ಕೆ ಆಧಾರವಾಗಿರೋದನ್ನು ಕಾಣ್ತೀವಿ. ಉದಾಹರಣೆ ಚಂದ್ರಗಿರಿ, ತಿರುನಲ್ವೇಲಿ, ಮದುರೈ, ಅರಿಕಮೇಡು ಇತ್ಯಾದಿ ಕಡೆ ಏನು ಉತ್ಖನನಗಳಾಗಿದ್ದಾವೆ, ಅಥವಾ ಅತಿರಂಪಕ್ಕಂ. ಹೀಗೆ ಇಲ್ಲಿ ಈ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಉತ್ಖನನಗಳಿದ್ದಾವೆ, ಅವುಗಳಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿಕೊಂಡು ಭಾರತದ ಆದಿ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗ ಅಥವಾ ನವಶಿಲಾಯುಗ ಅಂತ ಏನ್ ಕರಿತೇವೆ, ಆ 3 ಕಾಲಘಟ್ಟಗಳ ಶಿಲಾಯುಗ ಸಂಸ್ಕೃತಿಯ ಅಧ್ಯಯನಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸೋರ್ಸಸ್ ಅಂದ್ರೆ ಉತ್ಖನನಗಳ ಮಾಹಿತಿ. ಜೊತೆಗೆ ಭಾರತದ ಹೆಮ್ಮೆಯ ನಾಗರಿಕತೆ ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಇರ್ತಕ್ಕಂಥ ಏಕೈಕ ಆಧಾರ ಅಂದ್ರೆ ಉತ್ಖನನಗಳು. ಈವರೆಗೆ ನಾವು ಇತಿಹಾಸದಲ್ಲಿ ಏನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಓದ್ತಾ ಇದ್ದೇವೆ, ಅದು ಜಗತ್ತು ಓದ್ತಾ ಇದೆ, ಅದಕ್ಕಿರ್ತಕ್ಕಂಥ ಏಕೈಕ ಸೋರ್ಸ್ ಅಂತಂದ್ರೆ ಅದು ಉತ್ಖನನದಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ. ಲಿಪಿ ಇದೆ, ಆದ್ರೆ ಕೂಡ ಅದನ್ನ ಡೆಸಿಫರ್ ಮಾಡಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ನಾವು ಸಿಂಧೂ ನಾಗರಿಕ ಅಧ್ಯಯನಕ್ಕೆ ಉತ್ಖನನಗಳನ್ನ ಆಧರಿಸಿಕೊಂಡಿದ್ದೇವೆ. ಇನ್ನ ಅಂಕೋರ್ ವಾಟ್, ತಕ್ಷಶಿಲಾ, ಗಯಾ, ಹಂಪಿ, ನಳಂದ, ಪಾಟಲಿಪುತ್ರ ಇತ್ಯಾದಿ ಉತ್ಖನನಗಳಿಂದ ನಮಗೆ ಆಗಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಮಾಹಿತಿ ಸಿಗ್ತದೆ. ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಆ ಕಾಲಘಟ್ಟದ ಮನುಷ್ಯನ ಇತಿಹಾಸವನ್ನು ಕುರಿತಾಗಿ ರಚನೆ ಮಾಡೋದಕ್ಕೆ ಇತಿಹಾಸಕಾರರಿಗೆ ಸಹಾಯ ಆಗ್ತಾ ಇದೆ. ಇನ್ನು 2ನೇ ಪಾಯಿಂಟು ಸ್ಮಾರಕಗಳು. ಇವು ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿರ್ತವೆ. ಅವುಗಳನ್ನು ನಾವು ಸ್ಮಾರಕ ಅಂತ ಕರಿತೀವಿ. ಯಾವುದೇ ಸ್ಮಾರಕ ಅಥವಾ ನಿವೇಶನ ಐತಿಹಾಸಿಕ ಮಹತ್ವ ಹೊಂದಿದ್ರೆ ಅಂತವುಗಳನ್ನು ನಾವು ಸ್ಮಾರಕಗಳು ಅಂತೇಳಿ ಕರೀತೇವೆ. ಐತಿಹಾಸಿಕ ಮಹತ್ವ ಮತ್ತು ನಿವೇಶನಗಳನ್ನು ಹೊಂದಿರುವ ರಚನೆಗಳೇ ಸ್ಮಾರಕಗಳು. ಉದಾಹರಣೆ ಅವುಗಳು ಕೋಟೆಗಳಾಗಿರ್ಬೋದು, ಅಥವಾ ಅರಮನೆಗಳು, ಗುಹೆಗಳು, ದೇವಾಲಯಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಇವೆಲ್ಲವೂ ಕೂಡ ಸ್ಮಾರಕಗಳ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಅಜಂತ, ಎಲ್ಲೋರ, ಖಜುರಾಹೋ ಗುಹೆಗಳು, ಕೋನಾರ್ಕ್, ಬೇಲೂರು, ಹಳೆಬೀಡು, ಹಂಪಿ, ಹಾಗೇನು ಬಾದಾಮಿ ಗುಹೆಗಳು ಇತ್ಯಾದಿ ಕಡೆ ಸಿಕ್ಕಿರ್ತಕ್ಕಂಥ ಹಲವಾರು ಅಂಶಗಳೇನಿದಾವೆ, ಅಲ್ಲಿರ್ತಕ್ಕಂಥ ಆ ಅಂಶಗಳೇನಿದಾವೆ ಸ್ಮಾರಕಗಳನ್ನ ಆಧಾರವಾಗಿ ಇಟ್ಕೊಂಡು, ಜೊತೆಗೆ ಅಲ್ಲಿ ಸಿಕ್ಕಿರ್ತಕ್ಕಂತಹ ಬೇರೆ ಬೇರೆ ಸ್ಥಳ ಸಿಕ್ಕಿರ್ತಕ್ಕಂಥ ಬುದ್ಧನ ಮೂರ್ತಿ ಇರ್ಬೋದು, ಗೊಮ್ಮಟೇಶ್ವರ ಮೂರ್ತಿ ಇರ್ಬೋದು, ಇತರೆ ಪ್ರಮುಖವಾದ ಮೂರ್ತಿ ಕಲೆಗಳಿರ್ಬೋದು, ಅವುಗಳನ್ನು ಆಧರಿಸಿಕೊಂಡು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದು ಭಾರತದ ಸಾಂಸ್ಕೃತಿಕ ಪರಂಪರೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಇತಿಹಾಸಕಾರರಿಗೆ ಸಹಾಯ ಆಗ್ತಾ ಇದೆ. ಇನ್ನು 3ನೇದಾಗಿ ನಾಣ್ಯಗಳು, ಕಾಯಿನ್ಸ್. ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ಭಾರತ ಇತಿಹಾಸ ರಚನೆ ಸಂಬಂಧಪಟ್ಟಂಗೆ ಹಲವಾರು ರಾಜಮನೆತನಗಳ ನಾಣ್ಯಗಳು ನಮಗೆ ಸಿಕ್ಕಿದ್ದಾವೆ. ಅವುಗಳು ಇತಿಹಾಸ ರಚನೆಗೆ ಹೆಲ್ಪ್ ಆಗ್ತಾ ಇದ್ದಾವೆ. ಉದಾಹರಣೆಗೆ ಶಾತವಾಹನ ನಾಣ್ಯಗಳು, ಕುಶಾನರ ನಾಣ್ಯಗಳು, ಗುಪ್ತರ ನಾಣ್ಯಗಳು, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯ ನಾಣ್ಯಗಳು, ಇತರೆ ಪ್ರಮುಖ ರಾಜವಂಶಗಳ ನಾಣ್ಯಗಳು ಆಗಿನ ಕಾಲಘಟ್ಟದ ಇತಿಹಾಸ ರಚನೆಯಲ್ಲಿ ಬಹಳಷ್ಟು ಬೆಳಕನ್ನು ಚೆಲ್ಲುವಂತ ಕೆಲಸ ಮಾಡ್ತವೆ. ಭಾರತ ನಾಣ್ಯಗಳನ್ನ ಚಿನ್ನ, ಬೆಳ್ಳಿ, ತಾಮ್ರ ಇತರೆ ಲೋಹಗಳಿಂದ ತಯಾರಿಸಿದವೆ. ಜೊತೆಗೆ ಗ್ರೀಕ್ ದಾಳಿಗಳ ನಂತರ ಭಾರತದ ಖೈಬರ್ ಮತ್ತೆ ಬೋಲಾನ್ ಅಥವಾ ವಾಯವ್ಯ ಭಾಗದ ಮೂಲಕವಾಗಿ ಗ್ರೀಕರೇನು ದಾಳಿ ಮಾಡಿದ್ರು, ಆ ನಂತರದಲ್ಲಿ ಭಾರತೀಯ ನಾಣ್ಯಗಳ ಮೇಲೆ ಆ ಗ್ರೀಕ್ ರಾಜರುಗಳನ್ನ ರೀತಿಯಲ್ಲೇನೆ ಆ ಹೆಸರುಗಳನ್ನ ಬಳಸುವಂತ ಪದ್ಧತಿ ಆರಂಭ ಆಗಿದ್ದು ಕೂಡ ನಾವಿಲ್ಲಿ ಗುರುತಿಸಬಹುದು. ಈ ನಾಣ್ಯಗಳ ಮಹತ್ವನ ನಾವು ನೋಡೋದಾದ್ರೆ, ನಾಣ್ಯಗಳು
ಆ ರಾಜಮನೆತನಗಳ ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಭಾಷೆ, ಲಿಪಿ, ಲೋಹವಿದ್ಯೆ, ಕಲಾಕೌಶಲ್ಯ, ರಾಜರುಗಳ ಬಿರುದುಗಳು ಮತ್ತು ಸಾಮ್ರಾಜ್ಯದ ಗಡಿಗಳು, ಮೇರೆಗಳನ್ನು ಏನು ಕರೀತೇವೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ತಾ ಇದೆ. ಜೊತೆಗೆ ಒಂದು ದೇಶದಲ್ಲಿ ದೊರೆಯುವ ಬೇರೆ ದೇಶಗಳ ನಾಣ್ಯಗಳಿದ್ದಾವೆ. ಆ ನಾಣ್ಯಗಳು ಆ ಎರಡೂ ದೇಶಗಳ ಮಧ್ಯೆ ಇರತಕ್ಕಂಥ ವಾಣಿಜ್ಯ ಸಂಬಂಧವನ್ನ ಅಥವಾ ವ್ಯಾಪಾರ ಸಂಬಂಧವನ್ನ ನಮಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಉದಾಹರಣೆಗೆ ರೋಮನ್ ಚಿನ್ನದ ನಾಣ್ಯಗಳು ನಮಗೆ ಅರಿಕಮೆಡಲ್ ಸಿಕ್ಕಿದಾವೆ. ಭಾರತ ಮತ್ತು ರೋಮ್ ನಡುವಿದ್ದಂಥ ಸಂಪರ್ಕವನ್ನು ಅದು ಉಲ್ಲೇಖ ಮಾಡ್ತವೆ. ಹಾಗೇನೆ ಭಾರತೀಯ ನಾಣ್ಯಗಳ ಮೇಲೆ ಗ್ರೀಕ್ ಮತ್ತು ಪರ್ಷಿಯಾ ದೇಶಗಳ ನಾಣ್ಯಗಳ ಪ್ರಭಾವವನ್ನು ಕೂಡ ನಾವು ಕಾಣಬಹುದು. ಯಾಕೆಂದ್ರೆ ಅಲ್ಲಿನ ನಾಣ್ಯಗಳ ರಚನೆ ರೀತಿಯೇ ಭಾರತದಲ್ಲೂ ಕೂಡ ಆ ರಚನೆಗಳಾಗಿರೋದನ್ನ ಹಾಗಾಗಿ ಇದು ಸಾಂಸ್ಕೃತಿಕ ವಿನಿಮಯ ಏನಿದೆ ಅದನ್ನು ಕೂಡ ನಮಗೆ ಉಲ್ಲೇಖ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ವೆರಿ ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು. ನೀವು ಇತ್ತೀಚೆಗೆ ಈಗೇನು ಬಳಸ್ತಾ ನಾವು ಇಂಡಿಯನ್ ಕರೆನ್ಸಿ ಅಥವಾ ಇಂಡಿಯನ್ ಕಾಯಿನ್ಸ್ ಇದೆ, ಅದನ್ನ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಭಾಷೆ ಇದೆ ಅಥವಾ ಇಸ್ವಿ ಇರುತ್ತೆ, ಜೊತೆಗೆ ಚಿತ್ರಗಳಿರ್ತವೆ. ಈ ರೀತಿ ಇದನ್ನೇ ಆಧಾರವಾಗಿ ಇಟ್ಕೊಂಡು ಹಳೆಯ ನಾಣ್ಯಗಳ ವಿಚಾರಗಳನ್ನು ನೀವು ಬರೀಬಹುದು. ಇನ್ನು 4ನೇ ಪಾಯಿಂಟು ವರ್ಣಚಿತ್ರಗಳು. ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನ ತಿಳಿಸುವಂತ ಕೆಲಸವನ್ನ ಪ್ರಾಚೀನ ಕಾಲದ ಪೇಂಟಿಂಗ್ಸ್ಗಳು ಮಾಡ್ತಾ ಇದ್ದಾವೆ. ಉದಾಹರಣೆಗೆ ಅಜಂತ, ಎಲ್ಲೋರ, ಬಾದಾಮಿ, ಬಿಂಬೆಟ್ಕ ಗುಹೆಗಳಿರ್ತಕ್ಕಂಥ ವರ್ಣಚಿತ್ರಗಳು, ಜೊತೆಗೆ ಶೈವರ ಅಜಂತ ಎಂದನೇ ಪ್ರಸಿದ್ಧವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಕಾಲದ ಲೇಪಾಕ್ಷಿ, ಇವತ್ತಿನ ಪ್ರಸ್ತುತ ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಒಂದು ಐತಿಹಾಸಿಕ ಸ್ಥಳ ಲೇಪಾಕ್ಷಿ. ಇಲ್ಲಿರ್ತಕ್ಕಂಥ ವರ್ಣಚಿತ್ರಗಳು ಆಗಿನ ಕಾಲದ ರಾಜವಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ತಿಳಿಸ್ಕೊಡ್ತವೆ. ಉದಾಹರಣೆಗೆ ಅಜಂತ ಗುಹೆಗಳಲ್ಲಿರುವ ಚಿತ್ರಗಳು ಅಲ್ಲಿನ ಆಳುವ ವರ್ಗ, ನೃತ್ಯ, ಉಡುಗೆ ತೊಡುಗೆಗಳು, ಸಾರ್ವಜನಿಕ ಮನರಂಜನಾ ಸಮಾವೇಶ, ಕೇಶಾಲಂಕಾರ, ಉತ್ಸವಗಳು ಮುಂತಾದ ಸಾಮಾಜಿಕ, ಧಾರ್ಮಿಕ ಅಂಶಗಳು ಜೊತೆಗೆ ರಾಜಕೀಯ ಅಂಶಗಳನ್ನು ಕೂಡ ನಮಗೆ ಸಾಕಷ್ಟು ತಿಳ್ಕೊಳ್ಳೋದಕ್ಕೆ ಆ ವರ್ಣಚಿತ್ರಗಳಿಂದ ಸಾಧ್ಯ ಆಗ್ತಾ ಇದೆ. ಜೊತೆಗೆ ವರ್ಣಚಿತ್ರಗಳಲ್ಲಿ ಹಲವಾರು ಐತಿಹಾಸಿಕ ಘಟನೆಗಳನ್ನ ನಿರೂಪಣೆ ಮಾಡೋದು ಕೂಡ ನಾವು ಉಲ್ಲೇಖ ಮಾಡಬಹುದು. ಉದಾಹರಣೆಗೆ ಅಜಂತ ಗುಹೆಯಲ್ಲಿ 2ನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿಯು 2ನೇ ಕುಸ್ರುವಿನ ರಾಯಭಾರಿ, ಪರ್ಷಿಯಾ ದೇಶದ 2ನೇ ಕುಸ್ರುವಿನ ರಾಯಭಾರಿಯನ್ನು ಸ್ವಾಗತ ಮಾಡುವಂತ ಚಿತ್ರ ಏನಿದೆ, ಪರ್ಷಿಯಾ ಮತ್ತು ಇಮ್ಮಡಿ ಪುಲಕೇಶಿ ಅದು ಬಾದಾಮಿ ಚಾಲುಕ್ಯರ ಸಂಬಂಧವನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವರ್ಣಚಿತ್ರಗಳು ಕೂಡ ಆ ವಿವಿಧ ಕಾಲಘಟ್ಟದ ಪ್ರಾಚೀನ ರಾಜಮನೆತನಗಳ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಉಪಯುಕ್ತವಾಗಿದ್ದಾವೆ. ಇನ್ನು 5ನೇದು, ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶಾಸನಗಳು. ಶಾಸನಗಳ ಅಧ್ಯಯನವನ್ನು ನಾವು ಶಾಸನಶಾಸ್ತ್ರ, ಎಪಿಗ್ರಫಿ ಅಂತೇಳಿ ಕರೀತೇವೆ ಇಂಗ್ಲಿಷಲ್ಲಿ. ಶಾಸನಗಳು ಅತ್ಯಂತ ನಂಬಲಾರ್ಹ ಮತ್ತು ಪ್ರಮಾಣಬದ್ಧ ಮತ್ತು ನೇರವಾಗಿರ್ತಕ್ಕಂಥ ಆಧಾರಗಳು. ಯಾಕೆ ಅಂತಂದ್ರೆ ನಮಗೆ 2 ಪ್ರಶ್ನೆ ಕೂಡ ಇದೆ. ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ, ನಂಬಲಾರ್ಹ ದಾಖಲೆಗಳು ಯಾಕೆ ಅಂತ ಕೇಳಲಾಗುತ್ತೆ. ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿರ್ತವೆ, ಜೊತೆಗೆ ಘಟನೆಗಳಿಗೆ ನೇರ ಸಂಬಂಧ ಹೊಂದಿರೋದ್ರಿಂದ ಅವು ಹೆಚ್ಚು ವಿಶ್ವಾಸಾರ್ಹ ಮತ್ತು ನಂಬಲಾರ್ಹ ದಾಖಲೆಗಳಂತೇಳಿ ಉಲ್ಲೇಖ ಮಾಡಲಾಗುತ್ತೆ. ಈವರೆಗೆ ಭಾರತದಲ್ಲಿ ಸುಮಾರು 75,000ಕ್ಕೂ ಹೆಚ್ಚು ಶಾಸನಗಳು ಸಿಕ್ಕಿದ್ದಾವೆ. ಆ ಸಿಕ್ಕಿರ್ತಕ್ಕಂಥ ಶಾಸನಗಳೇನಿವೆ ಸಾಮಾನ್ಯವಾಗಿ ಆ ಶಾಸನಗಳನ್ನ ಶಿಲೆಗಳ ಮೇಲೆ, ಬಂಡೆಗಳ ಮೇಲೆ, ಗೋಡೆಗಳ ಮೇಲೆ ಅಥವಾ ಮಣ್ಣಿನ ಮುದ್ರಿಕೆಗಳು, ಕಬ್ಬಿಣದ ಕಂಬಗಳ ಮೇಲೆ, ತಾಮ್ರಪಟಗಳ ಮೇಲೆ ಕೆತ್ತಿರೋದನ್ನ ಕಾಣಬಹುದು. ಇತ್ಯಾದಿ ಕಡೆ ಅವುಗಳನ್ನ ಕೆತ್ತಲಾಗಿರುತ್ತೆ. ಸಾಮಾನ್ಯ ನಮ್ಮ ದೇಶದಲ್ಲಿ ಶಾಸನಗಳು ಸಂಸ್ಕೃತ, ಪಾಳಿ, ಪ್ರಾಕೃತ, ತಮಿಳು, ತೆಲುಗು, ಕನ್ನಡ ಇತ್ಯಾದಿ ಪ್ರಮುಖ ಭಾಷೆಗಳಲ್ಲಿ ನಮಗೆ ಸಿಕ್ಕಿದ್ದಾವೆ. ಸಂಸ್ಕೃತ, ಪಾಳಿ, ಪ್ರಾಕೃತ, ತಮಿಳು, ತೆಲುಗು ಮತ್ತು ಕನ್ನಡ ಇತ್ಯಾದಿ ಭಾಷೆಗಳು ನಮಗೆ ಅವು ಸಿಕ್ಕಿದ್ದಾವೆ. ಜೊತೆಗೆ ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲಿರುವ ಲಿಪಿ ಕೂಡ ಬಹಳ ಪ್ರಮುಖವಾಗಿತ್ತು, ಆದರೆ ಅದನ್ನು ಇನ್ನೂ ಕೂಡ ಓದೋಕೆ ಸಾಧ್ಯ ಆಗಿಲ್ಲ. ಹಾಗಾಗಿನೇ ಭಾರತದಲ್ಲಿ ಈವರೆಗೆ ಅಶೋಕನ ಶಾಸನ, ಮೌರ್ಯ ಸಾಮ್ರಾಟ್ ಅಶೋಕನ ಶಾಸನಗಳು ಅತ್ಯಂತ ಪ್ರಾಚೀನತಮವಾಗಿರ್ತಕ್ಕಂತೇಳಿ ಪರಿಗಣಿಸಲಾಗಿದೆ. ಹಾಗಾಗಿ ನಾವು ಅಶೋಕನ ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ನಾವು ಅವನನ್ನ ಕರೆದು ನಾವಿಲ್ಲಿ ಕಾಣ್ತೇವೆ. ಇನ್ನು ಶಾಸನಗಳ ಮಹತ್ವ ಏನು ಅನ್ನೋದಾದ್ರೆ, ಈ ಶಾಸನಗಳಿಂದ ಹಲವಾರು ಐತಿಹಾಸಿಕ ಸಂಗತಿಗಳು ನಮಗೆ ತಿಳಿದು ಬರ್ತವೆ. ಇತಿಹಾಸ ರಚನಾಕಾರರಿಗೆ ಅದರೊಳಗೆ ಬಹಳ ಹೆಲ್ಪ್ ಆಗೋದನ್ನು ಕಾಣ್ತೇವೆ. ಇಲ್ಲಿ ಶಾಸನಗಳು ರಾಜರುಗಳ ಕಾಲಘಟ್ಟವನ್ನ, ರಾಜವಂಶವನ್ನ, ಅವರ ಧರ್ಮ, ಮತ್ತು ಆ ಕಾಲದ ಭಾಷೆಗಳು ಮತ್ತು ಲಿಪಿಗಳ ಬೆಳವಣಿಗೆಗಳನ್ನ, ಜೊತೆಗೆ ವಿವಿಧ ಘಟನೆಗಳು, ದಾನ ಪತ್ರಗಳು, ಕಾಲಾನುಕ್ರಮ, ರಾಜರ ದಿಗ್ವಿಜಯಗಳು, ರಾಜರ ಬಿರುದುಗಳು ಮತ್ತು ಸಾಮ್ರಾಜ್ಯದ ಮೇರೆಗಳು, ಗಡಿಗಳು, ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು, ಎಲ್ಲ ಮಾಹಿತಿಗಳು ಕೂಡ ನಮಗೆ ಶಾಸನಗಳಿಂದ ಲಭ್ಯ ಆಗ್ತಾ ಇದ್ದಾವೆ. ಉದಾಹರಣೆಗೆ ಅಶೋಕನ ಶಾಸನಗಳು ನೋಡಿ, ಅಶೋಕನ ಶಾಸನ ಕರ್ನಾಟಕದಲ್ಲೂ ಕೂಡ ಸಿಕ್ಕಿದ್ದಾವೆ. ಹಾಗಾಗಿ ಕರ್ನಾಟಕ ಅಶೋಕನ ಅಥವಾ ಮೌರ್ಯರ ಆಳ್ವಿಕೆ ಒಳಪಟ್ಟಿತ್ತು ಹೇಳೋದಕ್ಕೆ ನಮಗೆ ಸಾಕ್ಷಿ ಆಗುತ್ತೆ. ಇನ್ನು ಹರಿಶ್ಚಂದ್ರನ
ಅಲಭ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ಉಲ್ಲೇಖ ಮಾಡ್ತಕ್ಕಂಥ ಶಾಸನ. ರವಿಕೀರ್ತಿ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿ ಸಾಧನೆಗಳನ್ನು ಉಲ್ಲೇಖ ಮಾಡುತ್ತೆ. ಹಾಗೆಯೇ ಒರಿಸ್ಸಾದ ಹತ್ತಿಗುಂಪದಲ್ಲಿರುವ ಕಾರವೆಲ್ಲನ ಶಾಸನ ಕೂಡ ಕಾರವೆಲ್ಲನ ಸಾಧನೆಗಳನ್ನ ಅಥವಾ ದಿಗ್ವಿಜಯಗಳನ್ನು ಕುರಿತಾಗಿ ನಮಗೆ ಮಹತ್ವವನ್ನು ನೀಡುತ್ತೆ. ಹೀಗೆ ಹಲವಾರು ಶಾಸನಗಳು ಆಯಾ ಮನೆತನಗಳ ಪ್ರಮುಖ ದೊರೆಗಳ ಅಥವಾ ಹಲವಾರು ವಿಚಾರಗಳನ್ನು ಕುರಿತಾಗಿ ನಮಗೆ ಇತಿಹಾಸ ರಚನೆಯಲ್ಲಿ ಸಹಾಯಕವಾಗಿದೆ. ಹೀಗೆ ಪ್ರಕ್ತನಶಾಸ್ತ್ರೀಯ ಆಧಾರಗಳೇನಿದಾವೆ, ಉತ್ಖನನಗಳು, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು ಮತ್ತು ಶಾಸನಗಳು 5 ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಇದು ಹಾರ್ಟ್ಸಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ. ಸರಿಯಾಗಿ ಗಮನ ಇಟ್ಟು ಓದ್ಕೊಳ್ಳಿ ವಿದ್ಯಾರ್ಥಿಗಳೇ. ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಬೇಕಾದ್ರೆ ಕೂಡ ನೆನ್ಪಿಡೋ ಪ್ರಯತ್ನವನ್ನು ಆಗಾಗ್ಗೆ ನೋಡೋ ಪ್ರಯತ್ನ ಕೂಡ ನೀವು ಮಾಡಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ವಿದೇಶಿ ಬರವಣಿಗೆಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯವಿಟ್ಟು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು.